ಓಂ ನಮೋ ವಾಲ್ಮೀಕಿಯೇ. ನಮಸ್ಕಾರ ಬಂಧುಗಳೇ. ನಾನು ನಿವೃತ್ತ ಪ್ರಾಧ್ಯಾಪಕ ಡಾಕ್ಟರ್ ಅರ್ಜುನ್ ಪಂಗಣ್ಣವರ್. ಹೇ ಸೀತಾರಾಮ್ ವಾಹಿನಿಯ ವಾಲ್ಮೀಕಿ ರಾಮಾಯಣ ಅಂದು ಇಂದು ಚಿಂತನ ಕಾರ್ಯಕ್ರಮದ 431ನೇ ಸಂಚಿಕೆಗೆ ತಮ್ಮೆಲ್ಲರಿಗೂ ಸ್ವಾಗತ. ಹಿಂದಿನ ಸಂಚಿಕೆಯಲ್ಲಿ ರಾಮನ ಬಳಿ ಬಂದು ತನ್ನ ಶೋಕವನ್ನು ತಾರಾಳು ವ್ಯಕ್ತಪಡಿಸಿರ್ತಾಳೆ. ಆ ತಾರಾಳ ಮಾಡುತ್ತಿರುವಂಥ ಶೋಕದ ಮಧ್ಯದಲ್ಲಿ ತಾರ ಹೇಳ್ತಾಳೆ, ನನ್ನ ಗಂಡನಂತೂ ಹೇಗಾದರೂ ನೀನು ಹೊಡೆದುಕೊಂಡೀಯ, ಅದೇ ಬಾಣದಿಂದ ನನ್ನ ಪ್ರಾಣನೂ ನನ್ನನ್ನು ಕೂಡ ವಧೆ ಮಾಡು. ಸ್ತ್ರೀ ಪಾಪದ ಹತ್ಯೆ ನಿನಗೆ ಆಗೋದಿಲ್ಲ, ನಿನಗೆ ಯಾವುದೂ ದೋಷ ಬರುವುದಿಲ್ಲ, ಅದಕ್ಕೆ ನಾನು ಕೊಂದು ಬಿಡು ರಾಮ ಅಂಥೇಳಿ ಹೇಳ್ತಾಳೆ. ಆವಾಗ ರಾಮಕ್ಕೆ ಸಮಾಧಾನದ ಮಾತುಗಳನ್ನು ಹೇಳ್ತಾ ನೋಡಿ, ಇದು ವಾಲಿ ಹತ್ಯೆ ಆಗಲಿ, ಏನು ಘಟನೆಗಳೆಲ್ಲ ಘಟಿಸ್ಯಾವಲ್ಲ, ಇವುದ್ರ ಮ್ಯಾಗೆ ನಮ್ದು ಯಾರ್ದು ನಿಯಂತ್ರಣ ಇಲ್ಲ. ಇವೆಲ್ಲ ಸೃಷ್ಟಿಕೃತನ ಆಟ, ದೈವದ ಆಟ. ಅವ್ರು ಹೆಂಗೆ ಆಡಿಸ್ತಾರೆ, ಅವರ ನಿರ್ಧಾರ ಏನಿದೆ ಆ ಪ್ರಕಾರ ನಾವು ಹೋಗ್ತಾ ಇರ್ತೇವೆ ಅಂಥೇಳಿ ಸಮಾಧಾನದ ಮಾತು ಮತ್ತೆ ಹೇಳ್ತಾನವ, ವಾಲಿ ಇದ್ದಾಗ ನಿಮಗೇನು ಒಂದು ಮರ್ಯಾದೆ ಇತ್ತು, ಒಂದು ಗೌರವ ಇತ್ತು, ಒಂದು ಸೌಲಭ್ಯಗಳಿದ್ದು, ಅವೆಲ್ಲ ನಿನಗೂ ನಿನ್ನ ಮಗನಿಗೂ ಮುಂದುವರಿತಾವ. ನಿನ್ನ ಮಗನನ್ನು ನೀನು ಇದನ್ನು ಮಾಡು, ಪಟ್ಟಗಟ್ಟು ಅಂತ ರಾಮ ಸಮಾಧಾನದ ಮಾತುಗಳನ್ನು ಹೇಳ್ತಾನೆ. ಅದನ್ನೇ ಮುಂದುವರಿಸಿ ವಾಲ್ಮೀಕಿಯವರು, ಬಳಿಯಿದ್ದ ದುಃಖಿತ ಸುಗ್ರೀವ ತಾರಾ ಮತ್ತು ಅಂಗದರಿಗೆ ರಾಮ ನುಡಿದ. ಮತ್ತು ಮುಂದುವರೆದ ರಾಮ ಅಲ್ಲೇ ಬಳಿಗೆ ನಿಂತಂಥ ಸುಗ್ರೀವ, ವಾಲಿ ಹೆಂಡತಿ ತಾರ, ವಾಲಿ ಮಗ ಅಂಗದ ನಿಂತಿರ್ತಾರೆ ದುಃಖಿಸ್ಕೊಂತ. ಅವರಿಗೆ ರಾಮ ಹೇಳ್ತಾನೆ, ಶೋಕ ಸಂತಾಪದಿ ಸುಖ ಸಿಗದು ಮೈತನಿಗೆ ನಿಮ್ಮ ಶೋಕ ಸಂತಾಪದಿಂದ ಅವನಿಗೇನು ಸುಖ ಸಿಗುವುದಿಲ್ಲ. ಸತ್ತವರು ಸತ್ತು ಹೋಗಿರ್ತಾರೆ, ಎಷ್ಟೇ ನಾವು ದುಃಖಿಸಿದರೂ ಕೂಡ ಅದರದ ಪರಿಣಾಮ ಆ ಶವದ ಮೇಲೆ ಆಗುವುದಿಲ್ಲ, ಅವರ ಮೇಲೆ ಆಗುವುದಿಲ್ಲ. ಅವರೇನು ಸಂತೋಷ ಪಡುವುದಿಲ್ಲ ನಿಮ್ಮ ದುಃಖವನ್ನು ಕೇಳಿಕೊಂಡು. ಅದಕ್ಕೆ ಅದೆಲ್ಲ ವ್ಯರ್ಥ ಇದೆ, ಅದಕ್ಕೆ ನೀವು ಸಂತಾಪ ಮಾಡಿಕೊಳ್ಬೇಡಿ, ಶೋಕ ಮಾಡಬೇಡಿ ಅಂತ ಶುರು ಮಾಡ್ತಾನೆ ರಾಮ. ಅಂತ್ಯಕ್ರಿಯೆ ವ್ಯವಸ್ಥೆ ಮಾಡುವುದು ಯೋಗ್ಯ. ಇದನ್ನೆಲ್ಲ ಬಿಟ್ಕೊಂಡು ಈಗ ಏನು ಮಾಡಬೇಕು, ಆ ಶವದ ಸಂಸ್ಕಾರ ಮಾಡಬೇಕು. ಅದಕ್ಕೆ ಅಂತ್ಯಕ್ರಿಯೆಯ ವ್ಯವಸ್ಥೆಯನ್ನು ಮಾಡೋದು ಯೋಗ್ಯ ಅಂತ ಹೇಳ್ತಾನೆ. ಮೈತ ಜೀವಂತ ಆಗಲಾರ ಕಣ್ಣೀರು ಸುರಿಸೋದ್ರಿಂದ. ನಾವು ಎಷ್ಟೇ ದುಃಖಪಟ್ಟು ಕಣ್ಣೀರು ಎಷ್ಟೇ ಸುರಿಸಿದರೂ ಸತ್ತ ಮನುಷ್ಯ ಜೀವಂತವಾಗುವುದಿಲ್ಲ. ಇದು ಬದುಕಿನ ಸತ್ಯ. ನೀನೇನೋ ಪವಾಡಗಳು ಅವು ಇವು ಎಲ್ಲ ಹೇಳ್ತಿರ್ತಾರೆ, ನಡೆದಿರ್ತಾವ. ಬಟ್ ಒಂದು ಸತ್ಯ ಏನಿದೆ ಅಂದರೆ, ಸತ್ಯ ಅಂದರೆ ವಾಲ್ಮೀಕಿಯವರು ಹೇಳ್ತಾರೆ, ವಾಸ್ತವದ ಅರಿವು ಮತ್ತು ಅದರ ಆಚರಣೆ. ವಾಸ್ತವ ಏನೈತಪ್ಪ ಅಂದರೆ, ಮನುಷ್ಯ ಒಂದು ಸಲ ದೇಹವನ್ನು ತ್ಯಾಗ ಮಾಡಿದ, ಸತ್ತಂದರೆ ಅವನು ಪುನಃ ಜೀವಂತ ಆಗುವುದಿಲ್ಲ. ಇನ್ನೇನಾದರೂ ತಪ್ಪಿ ಎಲ್ಲರೇ ಒಂದು ಯಾವುದಾದರೂ ಅಂಗ ವಿಫಲಗೊಂಡು ಒಂದು ವೇಳೆ ಅವನಿಗೆ ಪ್ರಜ್ಞೆ ತಪ್ಪಿದ್ದಂದ್ರೆ, ಸಾವಿಗೆ ಸಮನಾಗಿ ಪ್ರಜ್ಞೆ ತಪ್ಪಿದ್ದಂದ್ರೆ ಪುನಃ ಚೇತರಿಸಿಕೊಂಡು ಅವನು ಎಚ್ಚೆತ್ತುಕೊಳ್ಳುವಂಥ ಉದಾಹರಣೆಗಳನ್ನು ಬಹಳಷ್ಟು ನೋಡಲಿಕ್ಕೆ ಸಿಗ್ತಾವೆ. ಇದರ ಅರ್ಥ, ಸತ್ತವರು, ಸಂಪೂರ್ಣವಾಗಿ ಸತ್ತವರು ಜೀವಂತವಾಗಿ ಎದ್ದು ಬಿಡ್ತಾರೆ ಅನ್ನೋದು ಅಲ್ಲ. ಮುಂದುವರಿದು, ನಿಯತಿಯೇ ಕಾರಣ ವಿಶ್ವದ ಚಟುವಟಿಕೆಗೆ. ಮತ್ತು ನಿಯತಿ ತಮಗೆ ಹಿಂದೆ ವಾಲ್ಮೀಕಿಯವರು ಹೇಳೋ ಕಾಲಕ್ಕೆ ಹೇಳೇನೆ, ಬ್ರಹ್ಮ ಸತ್ವಗಳಿಗೆ ಇದೇನು ನಮಗೆ ಕಾಣಿಸ್ತದಲ್ಲ ಬ್ರಹ್ಮಾಂಡ, ಇದರಾಗ ಕೆಲವೊಂದು ಮೂಲ ಸತ್ವಗಳಿವೆ, ಮೂಲ ಪದಾರ್ಥಗಳಿವೆ. ಅವು ಹೇಗೆ ಹುಟ್ಟ್ಯಾವ ಅನ್ನೋದು ಇವತ್ತಿನವರೆಗೂ ವಿಜ್ಞಾನಿಗಳಿಗೂ ತತ್ವಜ್ಞಾನಿಗಳಿಗೂ ಅವರ ತರ್ಕಕ್ಕೆ ನಿಲುಕಿಲ್ಲ, ಅವರ ಅಧ್ಯಯನಗಳಿಗೆ ನಿಲುಕಿಲ್ಲ. ಹೇಗೆ ಹುಟ್ಟಿದ್ದು ಅನ್ನೋದು ಇವತ್ತಿನ ತನಕ ಆ ಪ್ರಶ್ನೆಗೆ ಉತ್ತರ ಇಲ್ಲ. ವಿಜ್ಞಾನ ಒಂದು ಅದು ಸಲಕರಣೆ, ಒಂದು ವಿಧಾನ, ಅಧ್ಯಯನ ಮಾಡುವಂಥ ಒಂದು ವಿಧಾನ. ಎಷ್ಟೇ ಅಬ್ಸರ್ವೇಷನ್ ತೊಗೊಂಡು ಯಾವುದೇ ವಿಧಾನಗಳನ್ನು ಉಪಯೋಗಿಸಿಕೊಂಡು ನಾವು ಏನೇ ಅಧ್ಯಯನ ಮಾಡಿದರೂ ಕೂಡ ಇವತ್ತಿನ ತನಕನೂ ಇವುಗಳ ಮೂಲ ಏನು, ಈಗೇನು ನಮ್ಗೆ ಪಂಚತತ್ವಗಳಂತ ಇತ್ತೀಚೆಗೆ ಹೇಳ್ತಾರೆ, ಈ ಪಂಚತತ್ವಗಳು, ಈ ಸತ್ವಗಳು ಹೇಗೆ ಹುಟ್ಟಿದ್ದು, ಈ ಉತ್ತರದ ಮೂಲ ವಸ್ತು ಯಾವುದು ಅನ್ನೋದನ್ನು ಇನ್ನೂ ರಹಸ್ಯವಾಗಿಯೇ ಇದೆ. ಅದಕ್ಕೆ ಇಲ್ಲಿ ಹೇಳ್ತಾರವರು, ಈ ಬ್ರಹ್ಮಾಂಡದಲ್ಲಿ ಬ್ರಹ್ಮಸತ್ವಗಳು ಸ್ವಯಂಭೂವ, ತಮ್ಮಷ್ಟಿಗೆ ತಾನೇ ಕ್ರಿಯೇಟ್ ಆದದ್ದು, ಸೃಷ್ಟಿಗೊಂಡದ್ದು. ಅವುಗಳ ನಿರಂತರ ರೂಪಾಂತರ ಆಗ್ತಿರ್ತದೆ. ಆ ರೂಪಾಂತರಿಸುವಂಥ ಕ್ರಿಯೆಗೆ ಆಟೋಮೆಟಿಕ್ ತನ್ನಷ್ಟೇ ತಾನೇ ಆಗ್ತಿರ್ತದೆ.
ಆ್ಯಕ್ಷನ್ ಆ್ಯಂಡ್ ರಿಯಾಕ್ಷನ್ ಅಂತ ಹೇಳ್ತಾರೆ. ಕ್ರಿಯೆ ಪ್ರತಿಕ್ರಿಯೆ, ಪ್ರತಿಯೊಂದರಲ್ಲಿ ಕ್ರಿಯೆ ಮತ್ತು ಪ್ರತಿಕ್ರಿಯೆ ನಡೀತಿದೆ. ಇದರಿಂದಾಗಿ ರೂಪಾಂತರ ಆಗ್ತಿರ್ತಾವೆ. ಒಮ್ಮೆ ಅನಿಲ್ ರೂಪಕ್ಕೆ ಬರ್ತಾವೆ, ಒಮ್ಮೆ ದ್ರವ್ಯ ರೂಪಕ್ಕೆ ಬರ್ತಾವೆ, ಒಮ್ಮೆ ಘನ ರೂಪಕ್ಕೆ ಬರ್ತಾವೆ. ಹೀಗೆ ರೂಪಾಂತರ ಆಗ್ತಾ ಹೊಂಟಿರ್ತಾವೆ. ಆ ಒಂದು ಪ್ರಕ್ರಿಯೆಗೆ, ಪ್ರೊಸೆಸ್ಸಕ್ಕೆ, ನಿರಂತರ ಪ್ರೊಸೆಸ್ ಅದು. ಅದಕ್ಕೆ ವಾಲ್ಮೀಕಿಯವರು ನಿಯತಿ ಅಂತ ಕರೀತಾರೆ. ಆ ಒಂದು ಪ್ರೊಸೆಸ್ದಿಂದ ಹೊರಗಡೆಗೆ ಏನು ನಮಗೆ ಔಟ್ಪುಟ್ ಸಿಗ್ತಿದೆ, ರಿಸಲ್ಟ್ ಬರ್ತಿದೆ, ಏನು ಫಲಿತಾಂಶ ಬರ್ತಿದೆ, ಅದಕ್ಕೆ ಅನಿರೀಕ್ಷಿತ ಇದೇ ಬರ್ತದೆ ಅಂತ ಹೇಳಕ್ಕೆ ಬರೋದಿಲ್ಲ. ಆ ಅನಿರೀಕ್ಷಿತ ಫಲಿತಾಂಶಕ್ಕೆ ಅವ್ರು ಏನು ಹೇಳ್ತಾರಂದ್ರೆ ಅದನ್ನು ದೈವ ಅಂತ ಹೇಳ್ತಾರೆ. ಮುಂದೆ ದೈವ ಶಬ್ದದಿಂದನೇ ಈ ದೇವರು ಅವು ಇವೆಲ್ಲ ಹುಟ್ಟಿಕೊಂಡಿದ್ದು. ಮೂಲತಃ ದೈವ ಅಂದರೆ ನಮಗೆ ಗೊತ್ತಿಲ್ಲದು. ಒಂದು ಯಾವುದೋ ಶಕ್ತಿಯಲ್ಲಿ ಈ ವಿಶ್ವದಲ್ಲಿ ಎಲ್ಲ ಈ ಚಟುವಟಿಕೆಗಳು ನಡೀತಾ ಇರ್ತಾವೆ. ಈ ಚಟುವಟಿಕೆಗಳ ಪರಿಣಾಮದಿಂದಾಗಿ ಇವೆಲ್ಲ ಭೂಮಿ, ಆಕಾಶ, ಚಂದ್ರ, ಸೂರ್ಯ, ಜೀವರಾಶಿಗಳು ಎಲ್ಲನೂ ನಿರ್ಮಾಣ ಆಗ್ತಾ ಹೊಂಟಾವ ಅನ್ನುವಂಥ ಒಂದು ವಾಸ್ತವ ಸತ್ಯವನ್ನು, ವಾಸ್ತವ ಅದನ್ನ ಸತ್ಯ ಅಂತ ಆ ಸತ್ಯವನ್ನು ವಾಲ್ಮೀಕಿಯವರು ತಮ್ಮ ಆಧ್ಯಾತ್ಮ ತತ್ವಗಳ ಮುಖಾಂತರ ಲೋಕಕ್ಕೆ ಅರ್ಪಣೆ ಮಾಡಿರ್ತಾರೆ, ಲೋಕಕ್ಕೆ ತಿಳಿಸಿ ಹೇಳಿರ್ತಾರೆ. ಅಲ್ಲಿ ಕೂಡ ಇಲ್ಲಿ ಹೇಳ್ತಾನೆ ರಾಮ, ಇದು ಎಲ್ಲ ಏನಿದೆ ಅಂದರೆ ಇದಕ್ಕೆಲ್ಲ ಕಾರಣ ನಿಯತಿ. ಆ ನಿಯತಿಯಿಂದನೇ ಇವೆಲ್ಲ ನಡೀತಾ ಇವೆ. ಮುಂದೆ ಎಲ್ಲ ಚರಾಚರ ಜೀವಿಗಳ ಸೂತ್ರ ನಡೆಯುವುದು ವಿಶ್ವ ತನ್ನ ಸ್ವಭಾವದಂತೆ. ಈಗ ಎಷ್ಟು ವಿಶ್ವದಲ್ಲಿ ಚರಾಚರ ವಸ್ತುಗಳಿವೆಯಲ್ಲ, ಅವು ಎಲ್ಲ ಥರ ಸೂತ್ರ ಯಾವುದಂದ್ರೆ ನಿಯತಿ. ಅವು ಎಲ್ಲನೂ ಅನಿರೀಕ್ಷಿತ ಫಲದಲ್ಲಿ ಬಂಧಿತವಾಗಿವೆ. ಅದಕ್ಕೆ ದೈವ, ಅವನ್ನೆಲ್ಲ ದೈವ ಆಡಿಸ್ತಿದೆ ಅಂದರೆ ಆ ಅನಿರೀಕ್ಷಿತ ಫಲ ಆಡಿಸ್ತಾ ಇದೆ. ಆ ಅನಿರೀಕ್ಷಿತ ಫಲ ತಂದು ಕೊಡೋದು ಯಾವುದಂದ್ರೆ ನಿಯತಿ. ಅದಕ್ಕೆ ಅವ ಹೇಳ್ತಾನೆ, ಈ ಏನು ಬ್ರಹ್ಮಾಂಡದಲ್ಲಿ ಏನೆಲ್ಲ ಘಟಿಸ್ತಿರ್ತಾವ, ಚಟುವಟಿಕೆಗಳು ನಡೀತಿರ್ತಾವ, ಅದು ಸಜೀವ ಇರ್ಬೋದು, ನಿರ್ಜೀವ ಇರ್ಬೋದು, ಏನೇ ಇರಲಿ, ಆ ಎಲ್ಲ ಚಟುವಟಿಕೆಗಳಿಗೆ ಕಾರಣ ಯಾವುದಂದರೆ, ಮೂಲ ಯಾವುದಂದರೆ ನಿಯತಿ. ಅದಕ್ಕೆ ನಿಮ್ಮನ್ನೆಲ್ಲ ನಡೆಸ್ಕೊಂಡು ಹೊಂಟದ್ದು ನಿಯತಿ ಅಂತ ಹೇಳ್ತಾ ಮುಂದೆ ಹೇಳ್ತಾನೆ, ನಡೆಯೋದು ವಿಶ್ವ ತನ್ನ ಸ್ವಭಾವದಂತೆ. ವಿಶ್ವದ ಮೇಲೆ ಯಾರದೂ ನಿಯಂತ್ರಣ ಇಲ್ಲ. ಅದು ಸ್ವಯಂ ತನ್ನಷ್ಟಾನೇ ನಡೆಸ್ಕೊಂಡು ಹೋಗ್ತದೆ. ಸ್ವಯಂ ಸ್ವಭಾವ ತನ್ನ ಸ್ವಭಾವದ ಮೇಲೆ ಹೋಗ್ತಿದೆ, ತನ್ನ ಚಟುವಟಿಕೆ ಮೇಲೆ ಹೋಗ್ತಿದೆ. ಈಗ ಹೆಂಗೆ ಕಂಪ್ಯೂಟರ್ಗಾಯಿತೋ ಅಥವಾ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸಿ ಆಯಿತು, ಪ್ರೋಗ್ರಾಮಿಂಗ್ ಆಯಿತು, ಅಲ್ಲೆಲ್ಲ ಮನುಷ್ಯ ಏನು ಮಾಡ್ತಾನೆ, ಒಂದು ಡಿಸೈನ್ ಮಾಡಿ ಕೊಟ್ಟು ಡೆವಲಪ್ ಮಾಡಿರ್ತಾನೆ ಸಾಫ್ಟ್ವೇರ್. ಅವು ಸಾಫ್ಟ್ವೇರ್ದಲ್ಲಿ ಹೇಗಿರ್ತದೆ ಆ ಪ್ರಕಾರ ಹೋಗ್ತವೆ. ಅವು ಮನುಷ್ಯನ ಬ್ರೈನನ್ನು, ಮನುಷ್ಯನ ಮಿದುಳಿನ ಶಕ್ತಿಯನ್ನು, ಮಿದುಳಿನ ಚಮತ್ಕಾರವನ್ನು, ಮಿದುಳಿನ ಚಟುವಟಿಕೆಗಳನ್ನು ಸಂಪೂರ್ಣವಾಗಿ ಮಾಡಲಿಕ್ಕೆ ಸಾಧ್ಯ ಇಲ್ಲ. ದೇ ಆರ್ ನಾಟ್ ದ ಪರ್ಫೆಕ್ಟ್ ಸಬ್ಸ್ಟಿಟ್ಯೂಟ್ ಆಫ್ ದಿ ಬ್ರೈನ್. ಕೊನೆಗೆ ಸುಪೀರಿಯರ್ ಯಾವ್ದು ಅನ್ನಿಸ್ತಿದೆ ಅಂದರೆ ಬ್ರೈನ್ ಅನ್ನಿಸ್ತಿದೆ. ಒಂದೊಂದು ಸಲ ನೋಡಿ, ಕೆಲವೊಂದು ಸೋಷಿಯಲ್ ಮೀಡಿಯಾದಾಗ ಬರ್ತಿದೆ, ಸಣ್ಣ ಮಕ್ಕಳಿಗೆ ಗಣಿತದಾಗ ಆ ಕ್ಯಾಲ್ಕುಲೇಟರ್ ಮತ್ತು ಕಂಪ್ಯೂಟರ್ಗಿಂತನೂ ರಿಸಲ್ಟ್ ಕೊಡುವಲ್ಲಿ ಫಾಸ್ಟ್ ಇರ್ತಾರೆ. ಹಾಗೆ ಮನುಷ್ಯನ ಮಿದುಳು ಭಾಳ ಫಾಸ್ಟ್ ಇರ್ತಿದೆ. ಅದಕ್ಕೆ ಇಲ್ಲಿ ಹೇಳ್ತಾರಂದ್ರೆ, ಈ ಮಿದುಳು ಆಯಿತು, ಇವು ನಮ್ಮ ಏನದಾವಲ್ಲ ಇವೆಲ್ಲಕ್ಕೂ ಅದು ನಿಲ್ಕೋದಿಲ್ಲ. ಇವು ಯಾವ ಥರದ್ದು ನಿಯಂತ್ರಣ ಅದ್ರ ಮ್ಯಾಗಿಲ್ಲ. ಈಗ ಮನುಷ್ಯ ಈ ವಿಜ್ಞಾನದಿಂದ ಬಲದಿಂದ ತಾನು ಏನು ವಿಶ್ವದಾಗ ಏನಿದೆ ಅದನ್ನೆಲ್ಲನೂ ಚಟುವಟಿಕೆಗಳನ್ನು ಕಂಡುಹಿಡ್ಕೊಂಡು ತಾನೇನಾದರೂ ವಿಶ್ವದ ಮೇಲೆ, ನಿಯತಿ ಮೇಲೆ, ಎಲ್ಲದರ ಮೇಲೆ ತಾನು ನಿಯಂತ್ರಣ ಹೇಳ್ತಾನಂದರೆ ಅದು ಅವನಿಗೆ ಅಸಾಧ್ಯ. ಅದಕ್ಕೆ ಯಾಕಂದರೆ ಅದು ಸೆಲ್ಫ್ ಸೆಟ್ಟಿಂಗ್ ಇದೆ. ಅದಕ್ಕೆ ಬೇರೆದಾರು ಯಾರೂ ಸೆಟ್ ಮಾಡ್ತಾ ಇಲ್ಲ, ಪ್ರೋಗ್ರಾಮಿಂಗ್ ಯಾರೂ ಇಲ್ಲ, ಸೆಲ್ಫ್ ಪ್ರೋಗ್ರಾಮರ್ ಅದು. ವಿಶ್ವದಲ್ಲಿ ನಡೆಯುವಂಥ ನಿಯತಿ ಏನಿದೆ, ವಿಶ್ವದ ಚಟುವಟಿಕೆಗಳೇನವ, ಇವು ಯಾರ ನಿಯಂತ್ರಣದಲ್ಲಿ ಇವೆಲ್ಲ ಏನಿದೆ ಸೆಲ್ಫ್ ಪ್ರೋಗ್ರಾಮ್ಡ್ ಇವೆ, ಸೆಲ್ಫ್ ಪ್ರೋಗ್ರಾಮ್ಡ್ ಚಟುವಟಿಕೆಗಳು ಇವೆ. ಅದಕ್ಕೆ ರಾಮ್ ಹೇಳ್ತಾನೆ, ನಡೆಯುವುದು ವಿಶ್ವ ತನ್ನ ಸ್ವಭಾವದಂತೆ, ಕಾಲವೂ ಅದರ ಅಧೀನ. ಮತ್ತಿಲ್ಲಿ ಕಾಲದ ಬಂತು ನೋಡ್ರಿ, ಟೈಮ್ ಬಂತು, ಅದು ಕಾಲವನ್ನು ಕೂಡ ಮೀರಿದೆ. ಕಾಲ ಕೂಡ ಅದರ ಅಧೀನದಲ್ಲಿದೆ. ಕಾಲ ಯಾವಾಗ ಬರ್ತಿದೆ ಅಂದರೆ ಅದಕ್ಕೆ ಚಲನೆ ಬಂದಾಗ ಕಾಲ ಬರ್ತಿದೆ. ಚಲನೆ ಇರಲಿಲ್ಲ ಅಂದರೆ ಕಾಲ ಇಲ್ಲ. ಅದಕ್ಕೆ ಡಿರಿವಿಟಿವ್ ಆಗ್ತಿದೆ. ಅದು ಕಾಲ ಬಂದದ್ದು ಈ ವಿಶ್ವದ ಚಟುವಟಿಕೆಗಳಿಂದ. ಒಂದು ಚಟುವಟಿಕೆಯಿಂದ ಇನ್ನೊಂದು ಚಟುವಟಿಕೆ ಘಟಿಸಬೇಕಾದ್ರೆ ಎಷ್ಟು ಸಮಯ ಬೇಕು. ಇಲ್ಲಿ ನಾವು ಕಾಲದ ಯಂತ್ರವನ್ನು ಉಪಯೋಗ ಮಾಡ್ತೇವೆ, ಕಾಲದ ಕ್ಯಾಲ್ಕುಲೇಷನ್ ಉಪಯೋಗ ಮಾಡ್ತೇವೆ. ಅದಕ್ಕೆ ಅವನು ಹೇಳ್ತಾನೆ, ಈ ವಿಶ್ವ ಕಾಲವನ್ನು ಕೂಡ ಮೀರಿದಿದೆ. ಇದು ಕಾಲದ ಅಧೀನದಲ್ಲಿ ಬಹಳಷ್ಟಿವೆ, ಆದರೆ ಕಾಲದ ಅಧೀನದಲ್ಲಿ ಈ ವಿಶ್ವದ ನಿಯತಿ ಇಲ್ಲ. ಅದಕ್ಕೆ ಹೇಳ್ತಾನೆ ಅವನು, ಕಾಲವು ಅದರ ಅಧೀನ, ನಿಯತಿ ಸರ್ವ ಸ್ವತಂತ್ರ. ನಿಯತಿ ಏನಿದೆ
ಇದು ಸರ್ವ ಸ್ವತಂತ್ರ ಇದೆ, ಯಾರ ಆದೇಶನೂ ಇಲ್ಲ, ಯಾರ ನಿಯಂತ್ರಣದಲ್ಲಿಯೂ ಇಲ್ಲ. ಇದು ಸ್ವತಂತ್ರವಾಗಿ ತನ್ನ ಕಾರ್ಯವನ್ನು ನಿರ್ವಹಿಸ್ತಿದೆ. ಕಾಲವು ಅಮಿತ ಸ್ವಯಂ ಉಲ್ಲಂಘಿಸದು. ಕಾಲವು ಕೂಡ ಸ್ವಯಂ ಉಲ್ಲಂಘಿಸದು. ತನ್ನ ಏನು ಚಟುವಟಿಕೆಗಳದಾವ ಆ ಚಟುವಟಿಕೆಗಳನ್ನು ಕಾಲಕ್ಕೂ ಒಂದು ಡೆಫಿನೆಟ್ ಪ್ರೋಗ್ರಾಮ್ ಇದೆ. ಆ ಪ್ರೋಗ್ರಾಮ್ ಹಾಕಿಕೊಟ್ಟದ್ದು ಯಾವುದಂದರೆ ನಿಯತಿ. ಕಾಲಕ್ಕೆ ಮಿತಿ ಇಲ್ಲ, ಅಮಿತ ಇದೆ. ಅದಕ್ಕೆ ಒಂದು ಡೆಫಿನೆಟ್ ಒಂದು ಇದರಲ್ಲಿ ಪರಿಧಿಯಲ್ಲಿ ಇರ್ತಿದೆ. ಅದು ಒಂದರಿಂದ ಒಂದು ಮಿತಿ ಇದೆ ಕಾಲಕ್ಕೆ. ಮುಂದೆ ಕಾಲವು ಅಮಿತ ಸ್ವಯಂ ಉಲ್ಲಂಘಿಸದು. ತನ್ನ ಪರಿಧಿಯನ್ನು ಮೀರಿ ಹೋಗುವುದಿಲ್ಲ ಕಾಲ. ಮತ್ತು ಅದು ಸ್ವಯಂ ಉಲ್ಲಂಘನೆ ಮಾಡೋದು, ತನ್ನನ್ನು ತಾನು ಉಲ್ಲಂಘನೆ ಮಾಡ್ಕೊ ತನ್ನ ನಿಯಮದ ಪ್ರಕಾರ ನಡೀತಿದೆ. ತನ್ನ ನಿಯಮ ಮೀರಿ ಹೋಗುವುದಿಲ್ಲ, ತನ್ನ ನಿಯಮವನ್ನು ಎಲ್ಲೂ ಉಲ್ಲಂಘಿಸುವುದಿಲ್ಲ. ಕಾಲ ಕೂಡ ನಿಯಮಬಂಧಿತ ಇದೆ ಅಂತ ಹೇಳ್ತಾರೆ. ಮುಂದುವರಿದು ಸ್ವಯಂ ಸ್ವಭಾವವನ್ನು ಉಲ್ಲಂಘಿಸೋದು. ಏನು ಸ್ವಯಂ ಸ್ವಭಾವ ಇದೆ, ನಿಯತಿದು, ವಿಶ್ವದು, ಅದೂ ಕೂಡ ತನ್ನ ಸ್ವಭಾವವನ್ನು ಎಲ್ಲಿ ಉಲ್ಲಂಘಿಸುವುದಿಲ್ಲ. ತನ್ನ ಸ್ವಯಂ ಸ್ವಭಾವ ಏನಿದೆ ಆ ಸ್ವಭಾವದಲ್ಲಿಯೇ ಈ ನಿಯತಿ ತನ್ನ ಕಾರ್ಯವನ್ನು ಮಾಡ್ತಿದೆ. ಇದೇ ರೀತಿಯಾಗಿ ವಿಶ್ವದ ಕುರಿತು ಅಥವಾ ಬ್ರಹ್ಮಜ್ಞಾನದ ಕುರಿತು ವಾಲ್ಮೀಕಿಯವರು ಈ ಸಂದರ್ಭ ಮೂಲಕ ಮತ್ತೇನು ಹೇಳ್ತಾರೆ ಅನ್ನೋದನ್ನು ನಾನು ತಮಗೆ ಮುಂದಿನ ಸಂಚಿಕೆಯಲ್ಲಿ ಹಂಚಿಕೊಳ್ಳುತ್ತೇನೆ. ಧನ್ಯವಾದಗಳು.